ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತಿಂದ ವೀಡಿಯೋಸ್ ಮಾಡಿಲ್ಲ. ರೀಸನ್ ಬಂದುಬಿಟ್ಟು ನಿಮಗೆ ಗೊತ್ತು, UPSC ಚೇಂಜ್ ಇಟ್ಸ್ ಪ್ಯಾಟರ್ನ್. ಸೊ ಟ್ರೆಂಡ್ ಕೂಡ ಚೇಂಜ್ ಮಾಡ್ತು. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್ ವಿಚ್ ಐ ಗೇವ್ 2026. ಸೊ 2026ಅಲ್ಲಿ ಕೊಟ್ಟಿರೋದು ನನ್ನ ಫಸ್ಟ್ ಅಟೆಂಪ್ಟ್. ಇವನ್ ದೋ ಐ ಆಮ್ ಪ್ರಿಪೇರಿಂಗ್, ನಾನು 2023ಇಂದ ನಾನು ಪ್ರಿಪೇರ್ ಮಾಡ್ತಾನೆ ಬಂದಿದ್ರೂ ಸಹ ನಾನು 2023ಇಂದ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಸೊ ಆಫ್ಟರ್ ಲಾಂಗ್ ಟೈಮ್ ನನಗೇನಕ್ಕೆ ಈ 3 ಇಯರ್ಸ್ ನಾನು ಅದರಲ್ಲಿ ಅಟೆಂಪ್ಟ್ ಕೊಡಲಿಲ್ಲ ಅಂತ ಅಂದರೆ, ನನ್ನ ಪರ್ಸ್ನಲ್ ಇಶ್ಯೂಸ್ಗಳಿಂದಾಗಿ ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ರೂ ಅದರಲ್ಲಿ ಸ್ವಲ್ಪ ಲೂಪ್ ಹೋಲ್ಸ್ ಇದ್ವು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನನಗಾಗಿರೋದು ಪ್ರತಿಯೊಬ್ಬ UPSC ಆಸ್ಪಿರೆಂಟ್ಸ್ಗೂ ಆಗಿರಲೂಬಹುದು. ಏನಪ್ಪ ಅಂತಂದರೆ, ಇಲ್ಲ ಇನ್ನೂ ಕಂಪ್ಲೀಟ್ ಆಗಬೇಕು ನಂದು, ಇನ್ನೂ ಫಸ್ಟ್ ಅಟೆಂಪ್ಟ್ ಏನು 6 ಅಟೆಂಪ್ಟ್ಸ್ ಮಾತ್ರ ಇರೋದು UPSCಲಿ. ದಟ್ಸ್ ವೈ ಅಟೆಂಪ್ಟ್ ವೇಸ್ಟ್ ಆಗುತ್ತಲ್ವ. ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಫಸ್ಟ್ನೇ ಅಟೆಂಪ್ಟ್ ಕೊಡೋಣ, ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗೋಣ. ಇನ್ನೂ ಸಬ್ಜೆಕ್ಟ್ ನಾವೆಲ್ಲ ಓದಿದ್ರು ಇನ್ನೂ ಏನೋ ಓದಬೇಕಿದೆ, ಕಂಪ್ಲೀಟ್ ಆಗಲಿ, ಇನ್ನೂ ಬೆಸ್ಟಾಗಿ ಓದೋಣ. ಸೊ ಇದು ಪ್ರತಿಯೊಬ್ಬರಿಗೂ ಆಗುತ್ತೆ. ಆ್ಯಂಡ್ ಸ್ವಲ್ಪ ಏನೋ ಇವಾಗ ಹಿಸ್ಟ್ರಿಲಿ ಇನ್ನೂ ಒಂದು ಸ್ವಲ್ಪ ಪಾರ್ಟ್ಸ್ ಏನೋ ಉಳಿದಿದೆ, ಅಥವಾ ರಿವಿಷನ್ ಇನ್ನೊಂದು ಟೈಮ್ ಮಾಡಿದರೆ ಬೆಟರ್ ಇರತ್ತೇನೋ ಅನಿಸೋದು. ಈ ಥರ ಎಲ್ಲ ಆಗಿ ಒಂದೊಂದು ವರ್ಷ ಹೋಗುತ್ತೆ ಅಲ್ವಾ. ಸೊ UPSC ಅನ್ನೋದು 1 ಇಯರ್, ಅದು ಎಕ್ಸಾಮ್ ನಡೆಸೋದು 1 ಇಯರ್ ಆದಮೇಲೆ ನೋಟಿಫಿಕೇಷನ್ ಆಗೋದು. ಸೊ ಅದು ಹೀಗಾಗಿ ನಂದು 2026ಅಲ್ಲಿ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟೆ. ಏನಪ್ಪ ಅಂತಂದರೆ, ಬ್ಯಾಡ್ ಲಕ್, 2026 ಈಸ್ ದ ಟಫೆಸ್ಟ್ ಎಕ್ಸಾಮಿನೇಷನ್ ಆಫ್ ದ UPSC. ಸೊ UPSC ಚೇರ್ಮನ್ನೇ ಇದನ್ನು ಒಪ್ಕೊಂಡಿರೋವಂಥದ್ದು. ಸೊ ಟಫ್ ಇತ್ತು ಎಕ್ಸಾಮ್ ಪೇಪರ್ಸ್ ಆ್ಯಂಡ್ ಲಾಂಗ್ ಇತ್ತು. ಏನಪ್ಪ ಅಂತಂದರೆ, ಕಾನ್ಸೆಪ್ಚುಲಿ ಹೋಲ್ಡ್ ಇರುತ್ತೆ ಆಸ್ಪಿರೆಂಟ್ಸ್ಗಳಲ್ಲಿ. ಕಾನ್ಸೆಪ್ಚುಲಿ ಹೋಲ್ಡ್ ಇದ್ದಾಗಲೂ ಸಹ ಆ ಕ್ವಶನ್ಸ್ಗಳನ್ನ ರೀಡ್ ಮಾಡಲಿಕ್ಕೂ ಟೈಮ್ ಇಲ್ಲ ಅಂತ ಅಂದಾಗ ಹೆಲ್ಪ್ಲೆಸ್ ಆಗುತ್ತೆ ಅಲ್ವಾ. ಸೊ ಎಷ್ಟು ಫಾಸ್ಟ್ ಆಗಿರಬೇಕು ಅಂತಂದರೆ, ನ್ಯೂ AI ಆಗಬೇಕು. ನ್ಯೂ AI ಆದಾಗ ಯು ಕ್ಯಾನ್ ಕ್ರ್ಯಾಕ್ ಇಟ್. ಸೊ ಬಟ್ ಒಂದು ಏನಪ್ಪ ಅಂತಂದರೆ, ಇದೊಂದು ಇಲ್ಲಿ ಏನಿರುತ್ತೆ, UPSC ಅನ್ನೋದು ಟಫೆಸ್ಟ್ ಎಕ್ಸಾಮಿನೇಷನ್ ಅನ್ನೋದು ಎಲ್ರಿಗೂ ಗೊತ್ತು. UPSC ಕ್ಲಿಯರ್ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಆ್ಯಂಡ್ ಅದನ್ನು ಮಾಡಬೇಕಂದ್ರೆ ನಿಮ್ಮ ಹಾರ್ಡ್ ವರ್ಕ್ ಇರಬೇಕು. ಅಲ್ಲಿ ನಿಮಗೆ ಪವರ್ ಕೊಡ್ತಿದ್ದಾರೆ ಅಂತಂದರೆ ಏನೋ ಈಸಿಲಿ ಕೊಡಲ್ಲ, ನೀವು ಅದಕ್ಕೆ ತಕ್ಕನಾಗಿರಬೇಕು ಅಂತ. ಸೊ UPSC ಟ್ರೆಂಡ್ ಬದಲಾಯಿಸಿದೆ ಅಂತ ಅಂದರೆ ಅದರಲ್ಲಿ UPSC ತಪ್ಪೇನೂ ಅಲ್ಲ. ಅಲ್ಲಿ ನೀವು ಬದಲಾಗಬೇಕು. ಯಾಕೆ ನೀವು ಓದಿರೋದನ್ನೇ ಅಥವಾ ನೀವು ಅಂದ್ಕೊಂಡಿರೋದನ್ನೇ UPSC ಕೊಡಬೇಕು, ನೀವು ಅಧಿಕಾರಿ ಆಗಬೇಕು ಅಂತ ಅನ್ನೋದು ತಪ್ಪಲ್ವಾ. ಅವರು ಯಾವ ರೀತಿ ತಮಗೆ ಈ ದೇಶಕ್ಕೆ ಅಧಿಕಾರಿಗಳಾಗಲಿಕ್ಕೆ ಯಾವ ರೀತಿ ಬೇಕೋ ಅದನ್ನು ನಡೆಸ್ತಾರೆ. ಸೊ ನೀವು ಯೂನಿಕಾಗಿ ಯಾರು ಹೇಳಿದ್ದನ್ನು ಬ್ಲೈಂಡಾಗಿ ನಂಬೋದು, ಯಾರೋ ಹೇಳಿರೋ ಥರ ಪ್ರಿಪ್ರೇಷನ್ ಮಾಡೋದು, ಅವರು ಟಾಪರ್ಸ್ ಹೇಳಿದ್ದಾರೆ ಸೊ ಇದೇ ಥರ ಅಲ್ಲ. ಯಾರಿಗೂ ವರ್ಕ್ ಆಗಲ್ಲ. ಟಾಪರ್ಸ್ ರಿಯಲಿ ನಿಜನೇ ಹೇಳಿದ್ರು ಅದು ಅವ್ರ ಪರ್ಸ್ನಲ್. ಇವಾಗ ಒಬ್ಬೊಬ್ಬರು ಒಂದೊಂದು ಥರ, ಇವಾಗ ಜಿಯೋಗ್ರಫಿಲಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಓದಿರ್ತಾರೆ. ನಿಮಗೆ ಜಿಯೋಗ್ರಫಿ ವೀಕ್ ಇರುತ್ತೆ, ಅವರು ಒಂಥರ ಹೇಳ್ತಾರೆ. ನಿಮ್ಮ ಪರ್ಸ್ನಲಿ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಆಗಿ ನೀವು ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಸೊ ಇವತ್ತು ನಾನು UPSC ಬಗ್ಗೆ ಮಾತಾಡ್ಲಿಕ್ಕೆ ಬಂದಿಲ್ಲ, ಬಟ್ ಇದು ನಾನು ಲಾಂಗ್ ಟೈಮ್ ಆದಮೇಲೆ ವಿಡಿಯೋ ಮಾಡ್ತಿರೋದಕ್ಕೆ ರೀಸನ್ ಹೇಳಿದೆ, ಅದರ ಜೊತೆಗೆ ಇದು ಸ್ವಲ್ಪ ಬಂತು. ಸರಿ, ಇವಾಗ ನೋಡಿ, UPSC ಟ್ರೆಂಡ್ ಬದಲಾಯಿಸಿರೋದು ಯಾಕಂದರೆ ಇದು ಆಗಲೇಬೇಕು. ಟ್ರೆಂಡ್ ಬದಲಾಯಿಸಿದೆಲ್ಲ UPSC ಇದು ಆಗಲೇಬೇಕು. ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದರೆ, ಟ್ರೆಂಡ್ ಬದಲಾಯಿಸಿರೋದ್ರಿಂದ ನಾನು ನೋಟ್ಸ್ ಅಪ್ಡೇಟ್ ಮಾಡ್ಕೊಳ್ಬೇಕಿತ್ತು. ಆ್ಯಂಡ್ ಅದರ ಜೊತೆಗೆ ನಾನು ಪ್ಲ್ಯಾನ್ ಬಿ ಮಾಡಿದ್ದೆ, ನಾನು ಫ್ಯಾಷನ್ ಡಿಸೈನಿಂಗ್ ತೊಗೊಳ್ಬೇಕು ಅಂತ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಓಕೆ, ಐ ಕ್ಲಿಯರ್ ಇಟ್. ಏನಪ್ಪ ಅಂತಂದರೆ, ನಾನು ನೋಟ್ಸ್ ಅಪ್ಡೇಟ್ ಮಾಡ್ಕೊಳ್ಬೇಕಿತ್ತು. ದೆನ್ ಏನೇನು ಬದಲಾಗಿದೆ ನಾನು ಅನಲೈಸ್ ಮಾಡ್ಕೊಳ್ಬೇಕಿತ್ತು ಕ್ವಶನ್ ಪೇಪರ್ನ. ಅದ್ರ ಜೊತೆಗೆ ಸ್ವಲ್ಪ ನಾನು ಪ್ರಿಪೇರ್ ಆಗಬೇಕಿತ್ತು. ಅದಕ್ಕೆ
ಯಾಕಂದರೆ ನಾನು ಈಗಾಗಲೇ 3 ಇಯರ್ಸ್ ಗ್ಯಾಪ್ ಮಾಡಿದ್ದೀನಿ, ಮತ್ತು 1 ಇಯರ್ ಎಲ್ಲ ಗ್ಯಾಪ್ ಮಾಡಲಿಕ್ಕೆ ನನಗಾಗಲ್ಲ. ನಾನು ಕ್ವಿಕ್ಲಿ ಅಪ್ಡೇಟ್ ಆಗಬೇಕಿತ್ತು, ದ್ಯಾಟ್ಸ್ ವೈ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಐ ಆಮ್ ಸೋ ಸಾರಿ. ಯಾಕಂದರೆ ವೀಡಿಯೋಸ್ ರೆಗ್ಯುಲರ್ ಆಗಿರಬೇಕು ಅನ್ನೋದು ನಿಮ್ಮದು ಆಗಿರುತ್ತೆ, ನಾನು ಒಪ್ಕೊಳ್ತೀನಿ. ಬಟ್ ಇಲ್ಲಿ ನನ್ನದು ಕೆಲವೊಂದಿಷ್ಟು ರೀಸನ್ಸ್ ಇತ್ತು. ಸೊ UPSC ಟ್ರೆಂಡ್ ಬದಲಾಯಿಸಿರೋದ್ರಲ್ಲಿ ಯಾವುದೇ UPSC ಆಸ್ಪಿರೆಂಟ್ಸ್ಗಳು ಫೀಲ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ನೀವು ಈ ಎಕ್ಸಾಮೇ ಇದೆ, ಟ್ರೆಂಡ್ ಬದಲಾಯಿಸತ್ತೆ ಎಲ್ಲನೂ. ನೀವು ಅದಕ್ಕೆ ಚಾಲೆಂಜಿಂಗ್ ಅದನ್ನು ಫೇಸ್ ಮಾಡದೆ UPSC ಅಲ್ವಾ? ಸೊ ಸರಿ, ಇದು ಟಫು ಈಸಿ ಯಾವ ಥರ ಇರುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದು ಎಕ್ಸಾಮ್ ಟಫ್ ಅಂತ ಅನಿಸೋದು ಆತ ಓದಿಲ್ಲದೆ ಇರೋದು ಬಂದಾಗ, ಅಥವಾ ಆತನ ಯೋಚನಾ ಶಕ್ತಿಗಳನ್ನ ಮೀರಿದಾಗ ಈ ಥರ. ಆದರೆ ಯಾವಾಗ ಅದೇ ಇದು ಓಕೆ, ಸೊ ಸಾರಿ. ಸೊ ಇದು ಮೊಬೈಲು ಬೇಕಾಗಿತ್ತಂತೆ, ಸೊ ಅವರು ಅದಕ್ಕೆ ಕೇಳಲಿಕ್ಕೆ ಬಂದಿದ್ದು. ಓಕೆ, ಇಟ್ಸ್ ಓಕೆ, ಸೊ ಸಾರಿ. ಓಕೆ, ಒಬ್ಬ ವ್ಯಕ್ತಿಗೆ ಈಗ ನಾನು ಓದಿರೋದನ್ನು ಇನ್ನೊಬ್ಬ ವ್ಯಕ್ತಿ ಬೇರೆ ರೀತಿಲಿ ಓದಿರ್ತಾನೆ. ಆತನ ಯೋಚನೆ ಬೇರೆ ರೀತಿ ಮಾಡಿರ್ತಾನೆ, ಆತನಿಗೆ ಅದು ಈಜಿ ಅನಿಸುತ್ತೆ. ಸೊ ಇದು ಆಯಾ ಪರ್ಸ್ನಲ್, ಅವರವರ ಪರ್ಸ್ನಲ್ಗೆ ಇದು ಆಗಿರೋವಂಥದ್ದು. ಇಲ್ಲಿ ಟಫು ಈಸಿ ಅಲ್ಲ. ಇಲ್ಲಿ ನಾನು ಟಫ್ ಅಂದೆ. ಫಸ್ಟ್ ಆಫ್ ಆಲ್ ಇದು ನನ್ನ ನಾನು ಆ ಯೋಚನೆಯ ಮಟ್ಟಕ್ಕೆ, ಇನ್ನೂ ನಾನು ಅಧಿಕಾರಿಯಾಗುವ ಮಟ್ಟಕ್ಕೆ ಓದಿರಲಿಲ್ವೇನೋ, UPSC ಬಯಸ್ತಾ ಇರೋ ಮಟ್ಟಕ್ಕೆ ನನ್ನ ಯೋಚನಾ ಶಕ್ತಿಗಳು ಇಲ್ವೇನೋ, ನನ್ನ ಜ್ಞಾನವೂ ಇಲ್ವೇನೋ, ಅದಕ್ಕೆ ನಾನು ಪ್ರಿಪೇರ್ ಆಗಬೇಕೆ ಹೊರತು UPSC ಟಫ್ ಇತ್ತು ಅಥವಾ ಅದು ಹಾಗಿತ್ತು, ಇದು ಹೀಗಿರಬೇಕಾಗಿತ್ತು ಅಂತ ದೂಷಿಸಲೇಬಾರ್ದು ಅಲ್ವಾ? ನೀವು ಅಧಿಕಾರಿಗಳಾಗ್ತಿದ್ದೀರಾ ಅಂದರೆ ಅಧಿಕಾರಿಗಳಾಗೋ ಸಾಮರ್ಥ್ಯವನ್ನು ನೀವು ಗಳಿಸ್ಬೇಕೇ ಹೊರತು ನಿಮಗಿರೋ ಸಾಮರ್ಥ್ಯಕ್ಕೆ ಅವರ ಅಧಿಕಾರ ಕೊಡಲಿ ಅಂತ ಹೋಗಬಾರ್ದು, ಸರಿನಾ? ಸೊ ಇಲ್ಲಿ ಒಂದೇನೋ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ದಿಸ್ ಇಸ್ ವೆರಿ ನೈಸ್. ಬಟ್ ಇದು ದೂರದೇನಿದೆಯಲ್ಲ, ನಾನು ತುಂಬಾ ನೋಡಿದ್ದೀನಿ ಈ ಸಾರಿ. ಇಲ್ಲ UPSC ಏನೋ ಅನ್ಯಾಯ ಮಾಡ್ತು ಆಗ ಈಗ ಅಂತ ನಾನು ತುಂಬ ಕೇಳಿದ್ದೀನಿ. ಬಟ್ ಅದೆಲ್ಲ ಇಲ್ಲ, ಯಾರೂ ಅನ್ಯಾಯ ಮಾಡ್ತಿಲ್ಲ ಇಲ್ಲಿ. UPSC ಆಸ್ಪಿರೆಂಟ್ಸ್ಗಳು ತುಂಬ ಜಾಸ್ತಿ ಆಗಿದ್ದಾರೆ. ಈಗ 1000 ಜಾಸ್ತಿ ಆಗಿದ್ದಾರೆ. ಆವಾಗ 1000 ಇರೋರು ಫಸ್ಟ್ ಆಫ್ ಆಲ್ ಇವಾಗ ನಾನೇನೋ ಕರೆಕ್ಟಾಗಿ ಯಾಕೆ ಕೊಟ್ಟಿರೋ, ಆವಾಗ 1000ಗಿಂತ ಜಾಸ್ತಿನೇ ಇರ್ತಿದ್ರು. ಬಟ್ ಕಂಪ್ಯಾರಿಟಿವ್ಲಿ 1000 ಇರೋರು ಇವಾಗ 10 ಲ್ಯಾಕ್ ಆಗಿದ್ದಾರೆ. ಸೊ ಈ ರೀತಿಯಾಗಿರೋಂಥ ಗಣನೀಯ ಪ್ರಮಾಣದಲ್ಲಿ UPSC ಆಸ್ಪಿರೆಂಟ್ಸ್ ಹೆಚ್ಚಾದಾಗ ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇರ್ತಾರೆ. ಸೊ ಅದರಲ್ಲಿ ತುಂಬ ಬುದ್ಧಿಶಾಲಿಗಳನ್ನ ಆರಿಸುತ್ತೆ UPSC. ತುಂಬ ಚೆನ್ನಾಗಿ ಎಕ್ಸಾಮ್ ನಡೆಸುತ್ತೆ. ನನಗೆ ತುಂಬ ಹೆಮ್ಮೆ ಇದೆ UPSC ಬಗ್ಗೆ. ತುಂಬ ಇದರಿಂದ ಫೇರ್ ಆಗಿ, ತುಂಬ ಕರೆಕ್ಟಾಗಿ, ತುಂಬ ಕ್ವಾಲಿಟಿಯಿಂದ ಎಕ್ಸಾಮ್ನ ನಡೆಸುತ್ತೆ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್, ನೋ ಡೌಟ್. ಓಕೆ, ಇವಾಗ ನನಗೆ ಅದಕ್ಕೆ ಟೈಮ್ ಬೇಕಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ನಾವು ಹೇಳಿದೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ನಾನು ಇವತ್ತು UPSC ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ. ಇವಾಗ ಈ ವಿಡಿಯೋಸ್ ಬಂದುಬಿಟ್ಟು 3 ಅಥವಾ 2 ಇಯರ್ಸಿಂದ ಅಥವಾ 1 ಇಯರ್ ನೀವು ಕಂಪ್ಲೀಟ್ ಮಾಡಿದ್ದೀರಾ UPSC ಓದೋದ್ರಲ್ಲಿ ಅನ್ನೋರಿಗೆ ಈಗ ಕರ್ನಾಟಕ ಸರ್ಕಾರದಿಂದ ಹಲವಾರು ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಾಯಿದೆ. ಸೊ ಆ ಹುದ್ದೆಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ನೀವು ಅಂತ ಹೇಳಲಿಕ್ಕೆ ಇವಾಗ ನಾನು 6 ಮಂತ್ಸ್ ಆಯಿತು UPSC ಓದಲಿಕ್ಕೆ ಶುರು ಮಾಡಿ. ನಾನು UPSC ಇನ್ನೂ ಸಿಲೆಬಸ್ ಕಂಪ್ಲೀಟ್ ದೇವ್ರಾನೇ ಆಗಲ್ಲ. 6 ಮಂತ್ಸಲ್ಲಿ UPSC ಸಿಲೆಬಸ್ ಕಂಪ್ಲೀಟಾಗಿ ಕವರ್ ಆಗೋದೇ ಇಲ್ಲ. ಓಕೆ, ಸೊ ನೀವು ಇದಕ್ಕೆ ನೀವು ಸೀರಿಯಸ್ ಆಗಿದ್ದರೆ ಇದಕ್ಕೆ ಹಾಕಬೇಡಿ, ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನೀವು ಎರಡು ದೋಣಿಲಿ ಕಾಲಿಟ್ರೆ ಸರಿ ಇರಲ್ಲ. ನೀವು ಯಾವತ್ತೂ ದಡ ತಲುಪಲ್ಲ. ಓಕೆ, ನೀವು UPSC ಬಗ್ಗೆ ಸೀರಿಯಸ್ ಆಗಿದ್ದರೆ ನೀವು ಇದಕ್ಕೆ ಅಟೆಂಪ್ಟ್ ಕೊಡಬೇಡಿ. ನೆಕ್ಸ್ಟ್ ಬರುತ್ತಲ್ಲ ಆಗ ನೀವು ಅಟೆಂಪ್ಟ್ ಕೊಡ್ಬೋದು. ಯಾಕಂದರೆ ನಿಮ್ಮಲ್ಲಿ ಆ ಮಟ್ಟದ ಜ್ಞಾನ ಇರುತ್ತೆ. ಇವಾಗ ನೀವು ವಿಲೇಜ್ ಅಕೌಂಟೆಂಟ್ಗೆ ಅಪ್ಲೈ ಮಾಡ್ತೀರಾ. ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಬೇರೆ, UPSC ಸಿಲೆಬಸ್ ಬೇರೆ ಅಂತ ನಾನು ಹೇಳಲ್ಲ. ಬಿಕಾಸ್ ಇಟ್ಸ್ ನಾಟ್ ಅ ಪ್ರಾಪರ್ ಸಿಲೆಬಸ್. ಇಟ್ ಹ್ಯಾಸ್ ಇನ್ಕ್ಲೂಡ್ ಆಲ್ ದ ಕಾಮನ್ ಸಬ್ಜೆಕ್ಟ್ಸ್ ಆಲ್ಸೋ, ಬಟ್ ಇಟ್ ಹ್ಯಾಸ್ ಸಮ್ ಡಿಫ್ರೆನ್ಸಸ್. ಓಕೆ, ಸೊ ಆವಾಗ ನೀವು ಅದನ್ನು ಓದ್ತಾ ಕೂತ್ಕೊಳ್ತೀರ, UPSC ಲೇಟ್ ಆಗುತ್ತೆ. ಓಕೆ, ಮತ್ತು ಮುಂದಿನ ವರ್ಷವೂ UPSC ಇನ್ನೂ ಇನ್ಕಂಪ್ಲೀಟ್ ಆಗಿರುತ್ತೆ. ಮತ್ತು ಇನ್ನೂ ಯಾವುದಾದ್ರೂ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಅಪ್ಲೈ ಮಾಡ್ತೀರಾ.
ಆವಾಗ ಇದು ಕಂಪ್ಲೀಟ್ ಆಗಿಲ್ಲ ಇದು ಕಂಪ್ಲೀಟ್ ಆಗಿಲ್ಲ, ನಿಮಗೆ ಅದು ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮಾಡಿ ನೋಡೋರಿದ್ರೆ ನೋಡ್ಬೋದು, ಸರಿನಾ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಬಟ್ ನಾನು ಇವಾಗ ನಾನು ಪ್ರಾಪರಾಗಿ ಹೇಳ್ತಾ ಇರೋದು 3 to 1 ಇಯರ್ಸಿಂದ ನಿಮಗೆ UPSC ಸಿಲೆಬಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ನಮ್ದು, ಇವಾಗ ನಾವು ರಿವಿಷನ್ ಮಾಡ್ತಾ ಇದ್ದೀವಿ ಅನ್ನೋರು ಇದಕ್ಕೆ ಹಾಕ್ಬೋದು. ಸೊ ನೀವು UPSCನೇ ನಾವು ಆಗಬೇಕು, ಅದನ್ನೇ ನೀವು ನಂಬಿ ನೀವು ಅಧಿಕಾರಿ ಆಗಬೇಕು, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದು ಇರುವಂತಹ ಒಂದು ದೃಢ ಮನಸ್ಸು ನಿಮ್ಮಲ್ಲಿರಲಿ. ಬಟ್ ಅಷ್ಟರವರೆಗೂ ನಿಮ್ಮಲ್ಲಿ ನಿಮ್ಮದೇ ಆಗಿರುವಂತಹ ಜವಾಬ್ದಾರಿಗಳಿರುತ್ತೆ, ಕನಸುಗಳಿರುತ್ತೆ. ಅದಕ್ಕೋಸ್ಕರ ನೀವು ಈ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದು ತಪ್ಪೇನಲ್ಲ. ಓಕೆ, ಸೊ ಇವಾಗ ನಾನು ಹೋಗ್ತಾ ಇರೋದು ವಿಲೇಜ್ ಅಕೌಂಟೆಂಟ್. ನನಗೆ ವಿಲೇಜ್ ಅಕೌಂಟೆಂಟ್ ಜಾಬ್ ಅಂದರೆ ಒಂಥರ ಏನಪ್ಪ ಅಂತಂದರೆ ತುಂಬ ಹೆಮ್ಮೆ. ನಾನು ವಿಲೇಜ್ ಅಕೌಂಟೆಂಟ್ ಮೆರಿಟ್ ಲಿಸ್ಟಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ಎಕ್ಸಾಮ್ ನಡೆಸ್ತಿರಲಿಲ್ಲ, ಆವಾಗಲಿಂದ ಹಾಕ್ತಾ ಇದ್ದೆ. ಬಟ್ UPSC ಯಾವಾಗ ಶುರು ಮಾಡ್ದೆ ಆವಾಗ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಅಪ್ಲೈ ಮಾಡಿರಲಿಲ್ಲ ನಾನು. ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ಲ. ಓಕೆ, ಸೊ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ನೀವು ಸ್ಟೇಟ್ ಸರ್ವಿಸಸ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ ಕಾನ್ಸೆಪ್ಚುಲಿ ಹೋಲ್ಡ್ ಇರುತ್ತೆ UPSC ಆಸ್ಪರೆಂಟ್ಸ್ಗಳಿಗೆ. ಆ್ಯಂಡ್ ನೀವು ಬೇಗ ಸಾರಿ, ನನಗೆ ಕಫ್ ಆಗಿರೋದ್ರಿಂದ ಇವಾಗ ಅಷ್ಟು ಸರಿ ಇಲ್ಲ. ನಾನು ಇವತ್ತು ವಿಡಿಯೋ ಮಾಡೋ ಸ್ಥಿತಿಲೂ ಇರಲಿಲ್ಲ, ತುಂಬ ಹೆಲ್ತ್ ಕಂಡೀಷನ್ ಸರಿ ಇಲ್ಲದೇ ಇದ್ದರೂ ನಾನು ವಿಡಿಯೋ ಮಾಡ್ತಿರೋದಕ್ಕೆ ರೀಸನ್ ಬಂದುಬಿಟ್ಟು ಲಾಂಗ್ ಟೈಮ್ ಆಯಿತು. ಆ್ಯಂಡ್ ವಿಲೇಜ್ ಅಕೌಂಟೆಂಟು ತುಂಬ ಶಾರ್ಟ್ ಪೀರಿಯಡ್ ಇದೆ ಅಲ್ವಾ ಪ್ರಿಪೇರ್ ಆಗಲಿಕ್ಕೂ ಕೂಡ, ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಲೇಬೇಕು. ಸೊ ಸಾರಿ, ನನಗೊಂದು ಕಾಲ್ ಬಂದಿತ್ತು, ಸೊ ಅಟೆಂಡ್ ಆಗಿದ್ದೆ ನಾನು ಅದಕ್ಕೋಸ್ಕರ. ಸೊ ಇವಾಗ ನಾವು ವಿಲೇಜ್ ಅಕೌಂಟೆಂಟ್ಗೆ ಅಪ್ಲೈ ಮಾಡಬೇಕಾಗಿರೋದನ್ನು ಹೇಳ್ತಾ ಇದ್ದೆ. ವಿಲೇಜ್ ಅಕೌಂಟೆಂಟ್ಗೆ ಅಪ್ಲೈ ಮಾಡಿ. ಇನ್ನು ಸ್ಟೇಟ್ ಸರ್ವಿಸಸ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರೋರಿಗೆ ಒಂದು ಏನಪ್ಪ ಅಂತಂದರೆ, ಇವಾಗ ಫಸ್ಟ್ ನೀವು ಈಗ ಸ್ಟೇಟ್ ಎಕ್ಸಾಮ್ಸ್ ಪೇಪರ್ಸ್ಗಳನ್ನ ನೋಡಿದ್ರೂ ಕಾನ್ಸೆಪ್ಚುಲಿಟಿ ಹೆಚ್ಚಾಗ್ತಾಯಿದೆ. ಸೊ ಕಾನ್ಸೆಪ್ಚುಲಿ ಸಬ್ಜೆಕ್ಟ್ಸ್ಗಳನ್ನ ಓದೋದನ್ನು ನೋಡ್ಕೊಳ್ಳಿ, ಸರಿನಾ. ಸೊ ಕಾನ್ಸೆಪ್ಚುಲಿ ಸಬ್ಜೆಕ್ಟ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಇದಿಷ್ಟು ಕಿವಿ ಮಾತು. ಆ್ಯಂಡ್ ದೆನ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇವಾಗ ಒಂದು ಟೆಂಟೇಟಿವ್ ಡೇಟ್ ಬಿಟ್ಟಿರೋದು ಅಕ್ಟೋಬರ್ಗೆ. ಸೊ ಅಕ್ಟೋಬರ್ ಅಂದರೆ ಇವಾಗ ನಮಗೆ ಎಷ್ಟು ಮಂತ್ಸ್ ಉಳಿದಿದೆ, ಇವಾಗ ಇದು ಜುಲೈ, ಓಕೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಓನ್ಲಿ 3 ಮಂತ್ಸ್ ಇದೆ. ಸೊ ನಾವು 80 ಡೇಸಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡಲೇಬೇಕು. ಈ 80 ಡೇಸಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು, ಎಲ್ಲ ಸಿಲೆಬಸ್ನು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಹಗಲು ರಾತ್ರಿ ಇವಾಗ ಕೂತ್ಕೊಂಡು ಓದಬಾರ್ದು, ಬಿಕಾಸ್ ಹೆಲ್ತ್ ಕಂಡೀಷನ್ ಸರಿಗಿಟ್ಕೊಳ್ಳೋದು ತುಂಬಾ ಮುಖ್ಯ, ಸರಿನಾ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ನಲ್ಲಿ ಡೇ 1ಇಂದ ಡೇ 80ವರೆಗೂ ಯಾವ ಥರ ನಿಮ್ಮ ಪ್ಲ್ಯಾನ್ ಇರಬೇಕು. ದೆನ್ ಅದಾದ ನಂತರ MCQs ಆಲ್ಮೋಸ್ಟ್ 50% ಸ್ಟೇಟ್ ಸರ್ವಿಸಸ್ಗೆ ಓದಿರೋರು ಟೆಸ್ಟನ್ನು ಸಾಲ್ವ್ ಮಾಡಲ್ಲ, MCQs ಸಾಲ್ವ್ ಮಾಡಲ್ಲ. ಸೊ ಇಲ್ಲಿ ನೀವು ತಪ್ಪು ಮಾಡ್ತೀರಾ. UPSC ಆಸ್ಪರೆಂಟ್ಸ್ ಆದವ್ರಿಗೆ ಯು ನೋ ದಿಸ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ MCQs, ಟೆಸ್ಟ್, ಆಲ್ ಆಫ್ ದ್ಯಾಟ್. ಸೊ ಇಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಎಲ್ಲ MCQs ಆ್ಯಂಡ್ ಟೆಸ್ಟ್ಸ್ಗಳನ್ನ ಪ್ರೊವೈಡ್ ಮಾಡಲಾಗತ್ತೆ. ಓಕೆ, ಸೊ ಅದಾದ ನಂತರ ಕನ್ನಡ ಗ್ರಾಮರ್ ಆ್ಯಂಡ್ ಇಂಗ್ಲೀಷು ಕನ್ನಡ ಲ್ಯಾಂಗ್ವೇಜಸ್ ಬಂದಾಗ, ಗ್ರಾಮರ್ಸ್ ಬಂದಾಗ ನೀವು ಹೆಚ್ಚು ಸ್ಕೋರ್ ಮಾಡಬಹುದಾಗಿರುವಂಥ ಒಂದು ಇಷ್ಟು ಟಾಪಿಕ್. ಆ ಸಬ್ಜೆಕ್ಟ್ಸ್ಗಳ ಮೇಲೆ ನಿಮ್ಗೆ ಈಗಾಗಲೇ ಕನ್ನಡ ಮೀಡಿಯಮ್ ಓದಿರೋರ್ಗಂತೂ ಗ್ರಾಮರ್ ಗೊತ್ತಿರುತ್ತೆ, ಏನು ಸ್ವಲ್ಪ ಕನ್ನಡಿಸ್ಬಿಟ್ರೆ ಸಾಕು, ನೀವು ಮಾಡ್ಬೋದು. ಇಂಗ್ಲೀಷು ಸ್ಟೇಟ್ ಸರ್ವಿಸಸ್ಗಳಿಗೆ ಓದಿರೋರಿಗೆ ಇಂಗ್ಲೀಷ್ ವೀಕ್ ಇರುತ್ತೆ. ಸೊ ಫೋಕಸ್ ಆನ್ ದ್ಯಾಟ್. ಕೆಲವಷ್ಟು ಜನರಿಗೆ ಒಂದೊಂದು ಸಬ್ಜೆಕ್ಟ್ ಮೇಲೆ ತುಂಬ ಜಾಸ್ತಿ ಹಿಡ್ತಾ ಇರುತ್ತೆ, ನೀವು ಆ ಸಬ್ಜೆಕ್ಟ್ ರಿವಿಷನ್ ಮಾಡಿ, ಆಗ ನಿಮಗೆ ಆ ಸಬ್ಜೆಕ್ಟಲ್ಲಿ ಸ್ಕೋರ್ ಜಾಸ್ತಿ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಸ್ವಲ್ಪ ಜನ ನನಗೆ ಕೇಳ್ತಾ ಇದ್ದರು. ಸೊ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಕೇಳಿರೋದಿದೆ. ಸೊ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟು, ಯಾವ್ಯಾವ್ದು ಇಂಪಾರ್ಟೆಂಟು ಅಂತ. ಸೊ ಏನು ಪ್ಲೀಸ್, ನೀವು ಈ ಲೆವೆಲ್ಗಿದ್ದೀರಾ ಅಂದರೆ ಇನ್ನೂ ನೀವು ತುಂಬ ಮುಂದೆ ಹೋಗಬೇಕು, ನೀವು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕಾಗಲ್ಲ ಈ ಮೈಂಡ್ ಸೆಟ್ ಇದ್ದರೆ ನಿಮ್ಮಲ್ಲಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋವಾಗ ಇಂಪಾರ್ಟೆಂಟು ಇದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಬರಲ್ಲ. ಓಕೆ,
ಅದನ್ನು ಮೊದಲು ತೆಗೆದುಬಿಡಿ. ಇವಾಗ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟಪ್ಪ ಭಾಳ ಅಂತ ಅದನ್ನು ಓದ್ಬಿಟ್ಟು ಹಿಸ್ಟ್ರಿ ಇಂಪಾರ್ಟೆಂಟ್ ಅಲ್ಲ, ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ, ಕೆಲವೊಬ್ರು ಹಿಸ್ಟ್ರಿ ಇಂಪಾರ್ಟೆಂಟ್ ಅಲ್ಲ ಬಿಡಪ್ಪ, 2 ಕ್ವಶನ್ ಬಂದಿದೆ 3 ಕ್ವಶನ್ ಬಂದಿದೆ, ಈ ಥರ ನೀವು ಏನಾದರೂ ಅಂದ್ಕೊಂಡು ಬಿಟ್ಟರೆ ಅಲ್ಲಿ ನೀವು ಸೋಲ್ತೀರ. ಸೊ ಎಲ್ಲ ವರ್ಷವೂ ಇದೇ ಥರ ತೆಗಿತಾರೆ ಕ್ವಶನ್ ಪೇಪರ್ಸು ಆ್ಯಂಡ್ ಇದೇ ಇರುತ್ತೆ ಅಂತ ಎಲ್ಲ ಏನು ಹೇಳಲಿಕ್ಕಾಗಲ್ಲ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹಿಂಗಿದೆ 100% ಹಿಂಗೆ ಮುಂದೆ ಬರುತ್ತೆ, ನೋ, ಅದೆಲ್ಲ ಇರಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಂದಮೇಲೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಅನ್ನೋ ವಿಷಯನೇ ಬರಲ್ಲ. ಯು ರೀಡ್ ಆಲ್ ದ ಥಿಂಗ್ಸ್ ಅಂತಂದರೆ ಕಾನ್ಸೆಪ್ಚುಲಿ ಓದಿ, ಎಲ್ಲನೂ ಇದು ಬದ್ದೆಲ್ಲ ಓದಿ ಆಮೇಲೆ ಅದೆಲ್ಲ ಇದು ಆಗಿ ಯಾವ ಥರ ಓದಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡ್ತೀನಿ ನಾನು. ಇಫ್ ಯು ನೀಡ್, ನಿಮಗೆ ಬೇಕು ಅನ್ನೋದಾದರೆ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಓಕೆ, ನನಗೆ ವಾಯ್ಸ್ ಕ್ಲಿಯರಾಗಿ ಆಗ್ತಾ ಇಲ್ಲ ಬಿಕಾಸ್ ನಾನು ಸ್ವಲ್ಪ ಇವತ್ತು ಹೆಲ್ತ್ ಕಂಡೀಷನ್ ಸರಿಗಿಲ್ಲ ಅಂತ ಮುಂಚೆನೇ ಹೇಳಿದ್ದೆ, ಅದಕ್ಕೆ. ಬಟ್ ವಿಡಿಯೋ ಮಾಡ್ತಾ ಇರೋದು ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಹೆಲ್ಪ್ ಆಗಲಿ ಅಂತ. ಓಕೆ, ಸೊ ನಾಳೆಯಿಂದ ನಾನು ಕೂಡ ರಿವಿಷನ್ ಮಾಡಲೇಬೇಕು, ಬಿಕಾಸ್ ಇವಾಗ ನಾವು UPSCಗೆ ಎಷ್ಟೇ ಟೈಮ್ ರಿವಿಷನ್ ಮಾಡಿದ್ರು ರಿವಿಷನ್ ಇದಕ್ಕೂ ನಾನಿವಾಗ ಕರ್ನಾಟಕ ಹಿಸ್ಟ್ರಿ ಓದಿರಲ್ಲ, ಕರ್ನಾಟಕ ಜೋಗ್ರಫಿ ಓದಿರಲ್ಲ, ಕರ್ನಾಟಕ ರಿಲೇಟೆಡ್ ಏನೂ ಓದಿರಲ್ಲ. ಸೊ ನ್ಯೂಲಿ ನಾನಿವಾಗ ಅದನ್ನೆಲ್ಲ ಶುರು ಮಾಡಬೇಕು. ಆ್ಯಂಡ್ ಕರೆಂಟ್ ಅಫೇರ್ಸ್ ನಾನು UPSC ಪ್ರಿಲಿಮ್ಸ್ಗೆ ಓದಿರೋದು ಲಾಸ್ಟು, ದೆನ್ ಅದರ ನಂತರ ನಾನು ನ್ಯೂಸ್ ಪೇಪರು ಹಿಡಿದಿಲ್ಲ ಆ್ಯಂಡ್ ಫಿಬ್ ಕೂಡ ಓದಿಲ್ಲ. ದ್ಯಾಟ್ಸ್ ವೈ ನಾನು ಕೂಡ ಅದನ್ನು ಎಲ್ಲ ಮಾಡಬೇಕು. ತುಂಬಾ ನನಗೆ ತುಂಬ ಅಂದರೆ ನನಗಿವಾಗ ಕನ್ನಡ ಗ್ರಾಮರ್, ಕಂಪ್ಯೂಟರ್, ಆಮೇಲೆ ಇಂಗ್ಲೀಷ್ ಇದೆಲ್ಲ ಟಚ್ ಇರಲ್ಲ ನಮಗೆ. UPSC ಆಸ್ಪಿರೆಂಟ್ಸ್ ಅಂದಮೇಲೆ ನಮ್ಮದು ಸಿಲೆಬಸ್ ತುಂಬ ಬೇರೆ ಇರುತ್ತೆ. ಆ್ಯಂಡ್ ಇದೆಲ್ಲ ನ್ಯೂ ಥಿಂಗ್ಸ್ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಬಂದಾಗ ಅದನ್ನೆಲ್ಲನೂ ರೀಡ್ ಮಾಡಬೇಕು. ಸೊ ನನಗೂ ತುಂಬ ಓದೋದು ವರ್ಕು ಪ್ರೆಷರ್ ಇದೆ, ಅದರ ನಡುವೆನೂ ನಾನು ಮಾಡ್ತೀನಿ. ನನ್ನ ಜೊತೆಗೆ ಓದಿ ಆಮೇಲೆ ನಾನೇನು ಹೇಳ್ತೀನಿ ಅದನ್ನು ಬ್ಲೈಂಡಾಗಿ ಪ್ಲೀಸ್ ಅಪ್ಲೈ ಮಾಡಬೇಡಿ. ನಿಮ್ಮ ಪರ್ಸ್ನಲ್, ಇವಾಗ ನಾನು ಒಂದು ಹೇಳ್ತೀನಿ, ಅದು ಮಾಡೆಲ್ ನಿಮ್ಗೆ ಅಷ್ಟೇ, ಅದು ನಿಮಗೆ 100% ಅದನ್ನ ಅಪ್ಲೈ ಮಾಡಬೇಕು ಅಂತಲ್ಲ, ಒಂದು ಮಾಡೆಲ್ ಅಷ್ಟೇ. ನೀವು ನಿಮ್ಮ ಸ್ವಂತದಾಗಿ ನೀವು ಎಲ್ಲೇ ನಿಮ್ಮ ಲೈಫಲ್ಲಿ ಯಾರೋ ಹೇಳಿರೋದನ್ನು ಬ್ಲೈಂಡ್ ಆಗಿ ನಂಬಾರ್ದು. ಓಕೆ, ನಿಮಗೆ ಪರ್ಸ್ನಲಿ ಅಡಾಪ್ಟ್ ಆಗುತ್ತಾ, ಇದು ವರ್ಕ್ ಆಗುತ್ತಾ ಯೋಚನೆ ಮಾಡಬೇಕು. ಓಕೆ, ಇದು ಅವ್ರಿಗೆ ಅಡಾಪ್ಟ್ ಆಗಿದೆ, ಇದು ನನಗೆ ಯಾಕೆ ಅಡಾಪ್ಟ್ ಆಗಲ್ಲ, ಏನಾಗ್ತಾ ಇದೆ ಇಲ್ಲಿ, ಈ ಥರನೂ ಥಿಂಕ್ ಮಾಡಿ ನೀವು ಕಂಟಿನ್ಯೂ ಆಗಬೇಕು. ಸರಿನಾ? ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ದೆನ್ ನಾನು ಏನು ಹೇಳಬೇಕು ಅಂತಂದರೆ ಇವಾಗ, ಸೊ ಇನ್ನು ಲಾಸ್ಟ್ ಒಂದು ಹೇಳ್ತೀನಿ ರೀ. ಸರಿನಾ? ನೀವು ಡೇಯಲ್ಲಿ 10 ಸಬ್ಜೆಕ್ಟು ಒಂದೇ ದಿನದಲ್ಲಿ ಒಂದಿನ, ಇವಾಗ ಇವತ್ತಿನ ದಿನ ಇದೆ, ಬೆಳಗ್ಗೆ 7ರಿಂದ 8 ಗಂಟೆ ತನಕ ಒಂದು ಸಬ್ಜೆಕ್ಟ್ ಓದೋದು, 8ರಿಂದ 9 ಥರ ಬೇಡ, ಬೇರೆ ಸಬ್ಜೆಕ್ಟು ಈ ಥರ ಬೇಡ, 2 ಸಬ್ಜೆಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ರಿವೈಸ್ ಮಾಡಿ, ಯಾಕಂದರೆ ಈಗಾಗಲೇ ನೀವು ಓದಿರ್ತೀರ. ಇವಾಗ ನ್ಯೂ ಆಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಆಗೋದಿಲ್ಲ, ನೀವು ಈಗಾಗಲೂ ಓದಿರಲೇಬೇಕು ಸ್ವಲ್ಪನಾದರೂ. ಅದಾದ ನಂತರ ಸ್ವಲ್ಪ ಕನ್ನಡ ವ್ಯಾಕರಣ ಅದು ಸಾಯಂಕಾಲ ಓದಿ, ಯಾಕಂದರೆ ಇಂಟ್ರೆಸ್ಟ್ ನಿಮ್ಗೆ ಹೋಗ್ತಾ ಇರುತ್ತಲ್ಲ, ಆಗ ಕನ್ನಡ ವ್ಯಾಕರಣ ಈಸಿ ಇರೋದ್ರಿಂದ ನಿಮ್ಮ ತಲೆಗೆ ಹೋಗುತ್ತೆ ಅಂತ. ಓಕೆ, ಅದಾದ ನಂತರ ಕರೆಂಟ್ ಅಫೇರ್ಸು, ಇಷ್ಟು ಡೈಲಿ ಮಾಡಿ. 2 ಸಬ್ಜೆಕ್ಟ್ಸು ನಿಮಗೆ 10 ಡೇಸಲ್ಲಿ ಇದು ರಿವೈಸ್ ಮುಗಿಬೇಕು. ದೆನ್ 10 ಡೇಸ್ ಆದ ನಂತರ ಮತ್ತೆ 2 ಸಬ್ಜೆಕ್ಟ್ಸ್, ಅದಾದ ನಂತರ ಇದು 10 ಡೇಸಲ್ಲಿ ಕನ್ನಡ ವ್ಯಾಕರಣ ಮುಗ್ದಿರುತ್ತೆ. ಆಮೇಲೆ ಇಂಗ್ಲೀಷ್ ಗ್ರಾಮರ್ ತೊಗೊಳ್ಳಿ. ಓಕೆ, ಸೊ ಈ ಥರ ಈಗ ಸಬ್ಜೆಕ್ಟ್ಸ್ನ ಕವರ್ ಮಾಡ್ಕೋಬೇಕು. ಸರಿನಾ? ಓಕೆ, ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೀನಿ. ದೆನ್ ನಿಮಗೇನಾದರೂ MCQs, ದೆನ್ ಇದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಲ್ಲನೂ ಬೇಕು ಅನ್ನೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.